ಫ್ರೆಂಡ್ಸ್ ನೋಡಿ, ಹಳ್ಳಿಗಳ ಕಡೆ ಇಷ್ಟು ಐಟಮು ಬರೀ 100 ರುಪೀಸಿಗೆ ಸಿಕ್ಕಿದೆ. ಒಂದೊಂದು 20 ರೂಪಾಯಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. 20 ರೂಪಾಯಿ ಅಷ್ಟೇ. ಅದೇ ನೀವು ಅಂಗಡಿಗಳಲ್ಲಿ ತೊಗೊಳ್ಳಿ ಎಷ್ಟಾಗುತ್ತೆ ಅಂತ ನೋಡಿ. 20 ರುಪೀಸ್ ಅಷ್ಟೇ. ಎಷ್ಟು ಚೆನ್ನಾಗಿದೆಯಲ್ಲ. ನನಗೆ ಈ ಥರದ್ದು ಬೇಕಾಗಿತ್ತು ಫ್ರೆಂಡ್ಸು. ಈ ಥರ ದೋಸೆದು ಬೇಕಾಗಿತ್ತು ಈ ಥರದ್ದು. ಅದಕ್ಕೆ ನಾನೇನು ಫ್ಲಿಪ್ಕಾರ್ಟಲ್ಲಿ ತರಿಸಿದೆ. ನೋಡಿ, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ 2. ಈ ಥರದ್ದೊಂದು ಮತ್ತು ಈ ಥರದ್ದೊಂದು 2 ಫ್ಲಿಪ್ಕಾರ್ಟಲ್ಲಿ. ಅಂದರೆ ಈ ಥರದ್ದು ಅಂತಂದರೆ ಇದರಲ್ಲಿ ಮಧ್ಯೆ ತೂತಿದೆಯಲ್ಲ, ಅದು ಮಧ್ಯೆ ಲೈನ್ ಬರುತ್ತೆ. ಆ ಥರದ್ದು ಬುಕ್ ಮಾಡಿದೆ. 112 ರೂಪಾಯಿ ಅದೆರಡು. ಅದೇ ಕಡಿಮೆ ಅಂತ ತಿಳ್ಕೊಂಡು ಬುಕ್ ಮಾಡಿದೆ. ಬಟ್ ತರಿಸಿದ್ದೀನಿ ಅಂತ ಏನು ಕ್ವಾಲಿಟಿ ಇಲ್ಲ. ಹೇಳ್ಬೇಕಂದ್ರೆ ಇದಕ್ಕಿಂತ ಕ್ವಾಲಿಟಿ ಇಲ್ಲ. ಹಿಂಗೆ ಅಂದರೆ ಬೆಂಡಾಗುತ್ತೆ, ಅದು ಕ್ವಾಲಿಟಿನೇ ಇಲ್ಲ. ಒಂದು ಸ್ವಲ್ಪ ಕ್ವಾಲಿಟಿ ಇತ್ತು, ಒಂದು ಸ್ವಲ್ಪ ಕ್ವಾಲಿಟಿ ಇಲ್ಲ. ಅದಕ್ಕೆ ರಿಟರ್ನ್ ಹಾಕಿದ್ದೀನಿ. ಅಲ್ಲಿ ನೋಡಿದ್ರೆ ಇಲ್ಲಿ ಮನೆ ಮುಂದೆನೇ ಬಂದಿತ್ತು, ತೊಗೊಂಡೆ. ನನಗೆ ಅದು ಉದ್ದನೂ ಇತ್ತು. ಅದಕ್ಕಿಂತ ನನಗೆ ಈ ಥರ ಚಿಕ್ಕದಾಗೆ ಇರಬೇಕು, ಲೈಟ್ ವೆಯ್ಟಾಗಿ ತಿರ್ಗ್ಸೋಕ್ಕೆ ಚೆನ್ನಾಗಿರುತ್ತೆ. ಅದು ವೆಯ್ಟ್ ಇತ್ತು, ಅದಕ್ಕೆ ವಾಪಸ್ಸು ರಿಟರ್ನ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಐಟಮ್ಗೆ 100 ರುಪೀಸ್. ಇಷ್ಟು ಐಟಮ್ ಅಂತೂ ಇದಿಷ್ಟಕ್ಕೆ 112 ರೂಪಾಯಿ. ನೋಡಿ, ಇಲ್ಲೊಂದು ಇದೆ ಚಾಕು. ನಂಗೆ ಮಾಮೂಲಿ ಚಾಕು ಬೇಕಾಗಿತ್ತು, ಸಿಕ್ಕಿಲ್ಲ. ಈ ಥರದ್ದಿತ್ತು, ಇದೊಂದು ತೊಗೊಂಡೆ. ಮಾಮೂಲಿ ತೊಗೊಂಬ ಅಂತ ಹೇಳಿದ್ದೀನಿ. ಇದಕ್ಕೊಂದು ಎಲ್ಲ 20 ರೂಪಾಯಿ. ಇದು 20, ಎಲ್ಲ 20. ನೋಡಿ, ಈ ಥರ ಪೇಂಟ್ ಯಾಕೆ ಮಾಡಿದ್ದೀವಿ ಅಂದರೆ ನಮ್ಮ ಮನೆದು ಅಂತ ಗೊತ್ತಾಗಲಿ ಅಂತ ಈ ಥರ ಎಲ್ಲ ಪಾತ್ರೆಗೂ ಈ ಥರ ಪೇಂಟ್ ಮಾಡಿರ್ತೀವಿ. ಮಿಸ್ ಆಗುತ್ತೆ ಜಾಸ್ತಿ ಇಲ್ಲಿ, ಅದಕ್ಕೆ ತುಂಬ ವರ್ತ್ ಅನ್ನಿಸ್ತು ಫ್ರೆಂಡ್ಸ್. ನಿಜವಾಗ್ಲೂ ಇಂಥ ಹಳ್ಳಿಯವ್ರ ಹತ್ರ ಈ ಥರ ವ್ಯಾಪಾರ ಮಾಡಬೇಕು. ಡಿ ಮಾರ್ಟು, ವಿಶಾಲ್ ಮಾರ್ಟು, ಅಲ್ಲೆಲ್ಲ ಈ ಥರದ್ದೆಲ್ಲ 50 ರೂಪಾಯಿ ಇರುತ್ತೆ. ಮಿನಿಮಮ್ 50 ರೂಪಾಯಿ ಕೊಡಬೇಕಾಗುತ್ತೆ. 50 ರೂಪಾಯಿ ಕೊಡೋ ಬದಲು ನೋಡಿ, ಅಂದರೆ ಅವ್ರ ಶೋರೂಮು, AC, ಅವ್ರಿಗೆ ಬಾಡಿಗೆ ಎಲ್ಲ ಸೇರಿ ಇದನ್ನು 50 ರೂಪಾಯಿಗೆ ಹಾಕ್ತಾರೆ. ನೋಡಿ, ನಮಗೆಲ್ಲ 20 ರೂಪಾಯಿಗೆ ಸಿಕ್ತು. ಇನ್ನೂ ಜಾಸ್ತಿ ತೊಗೊಂಡಿದ್ರೆ ಇನ್ನೂ ಕಮ್ಮಿ ಕೊಡ್ತಾಯಿದ್ರು. ನನಗೆ ಇಷ್ಟೆಲ್ಲ ಬೇಕಾಗಿರಲಿಲ್ಲ. ಇದೊಂದೇ ಬೇಕಾಗಿದ್ದು. ಇದೊಂದು ಬೇಕಾಗಿತ್ತು. 40 ರೂಪಾಯಿ ಅಷ್ಟೇ. 40 ರೂಪಾಯಿಗೆ ಏನು ವ್ಯಾಪಾರ ಮಾಡೋದು ಪಾಪ, 100 ರೂಪಾಯಿಗೆ ವ್ಯಾಪಾರ ಮಾಡೋಣ ಅಂತೇಳ್ಬಿಟ್ಟು ಇದೆಲ್ಲ ತೊಗೊಂಡೆ. ಇದೊಂದು ಬೇಕಾಗಿತ್ತು. 30 ರೂಪಾಯಿ ಅಷ್ಟೇ, 60 ರೂಪಾಯಿ ಅಷ್ಟೇ ಬೇಕಾಗಿದ್ದು ನನಗೆ. ಚೇಂಜ್ ಇಸ್ಕೊಡೋದು ಬೇಡ ಅಂತೇಳ್ಬಿಟ್ಟು ಇದು ಫುಲ್ಲು ವ್ಯಾಪಾರ ಮಾಡಿದ್ದೀನಿ. ಫ್ಲಿಪ್ಕಾರ್ಟ್ಗಿನ್ನ ಪರವಾಗಿಲ್ಲ ಫ್ರೆಂಡ್ಸ್, ಇಂಥವ್ರ ಹತ್ರ ವ್ಯಾಪಾರ ಮಾಡಬೇಕು.